ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 18 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇಳಿಕೆಯಾಗಿದೆ. ಇವತ್ತು ಇಳಿಕೆಯಾಗಿದೆ, ನೋಡೋಣ ಬನ್ನಿ ಏನಾಗಿದೆ ಅಂತ. ಹಾಗೆ ವೊಡಾಫೋನ್ FPO ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ನಲ್ಲಿ ಏನಾಯಿತು, ಡಿಮ್ಯಾಂಡ್ ಬಂದಿದೆ, ಯಾವತ್ತು ಕ್ಲೋಸ್ ಆಗುತ್ತೆ, ಯಾವತ್ತು ಓಪನ್ ಆಗಿದೆ ಅಂತ ನೋಡೋಣ. ಹಾಗೆ ಟಾಲ್ಬ್ರಾಸ್ ಅಂತ ಒಂದು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್, ಕಾರ್ ಆಟೋಮೊಬೈಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ದು ಶೇರ್ಗಳು ಏರಿದೆ. ಹಾಗೆ ರಾಮಕೃಷ್ಣ ಫೋರ್ಜಿಂಗ್ ಲಿಮಿಟೆಡ್, ಇದು ಒಂದು ಸ್ವಲ್ಪ ಟ್ರೆಂಡಿಂಗಿಗೆ ಬಂದಿದೆ, ತುಂಬಾ ಟ್ರೆಂಡಿಂಗಿಗೆ ಬಂದಿದೆ ಇದು ಒಂದು ಶೇರು. ನೋಡ್ಕೊಂಬರೋಣ ಬನ್ನಿ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,952.85ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಇಳಿಕೆ ಆಗಿದೆ, ಸುಮಾರು 152 ಪಾಯಿಂಟ್ಸ್ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 454 ಪಾಯಿಂಟ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,488ಗೆ ಇದು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ, ಇದರಲ್ಲಿ ಸುಮಾರು ಒಂದು 2% ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದು 3 ರೂಪಾಯಿ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಯಿತು. ಹಾಗೆ ವೇದಾಂತದಲ್ಲಿ ಇದು ಸ್ವಲ್ಪ ಟ್ರೆಂಡಿಂಗ್ನಲ್ಲೇ ಇದೆ, ಚೆನ್ನಾಗಿ ಏರಿದೆ ಹೇಳಬೇಕಂತ ಹೇಳಿದ್ರೆ. ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ 10 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ, ಏಕೆಂದರೆ ಇದು FPOನಲ್ಲಿ ಬಂದಿದೆ, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್, ಇದು ಏರೋ ಚಾನ್ಸಸ್ ಇತ್ತು, ಏರಿದೆ. ಹೆಚ್ಚು ಕಡಿಮೆ ಒಂದು 25 ಪೈಸೆ ಏರಿದು, ಅಂದರೆ 2% ಏರಿದೆ. ಇವಾಗ ಇದು 13 ರೂಪಾಯಿ 20 ಪೈಸದಲ್ಲಿ ಇದು ಶೇರು ಟ್ರೇಡ್ ಆಗ್ತಾಯಿದೆ. ಹಾಗೆ ನೋಡೋದಾದರೆ ಭಾರತಿ ಎಕ್ಸಾಕಾಮ್ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಇದ್ರ ಬಗ್ಗೆ ನಾವು IPOನಲ್ಲೂ ಮಾತಾಡಿದ್ವಿ. ಇದು ಒಂದು ಪಾಪ್ಯುಲರ್ ಆಗಿದೆ, ಇದು ಮುಂದೆ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ಬೋದು ಅಂತ. ನೋಡೋದಾದರೆ ಹೆಚ್ಚು ಕಡಿಮೆ ಇವತ್ತು ಒಂದು 7% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 65 ರೂಪಾಯಿ 65 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ONGCನಲ್ಲಿ ಇದರಲ್ಲಿ ನೋಡೋದಾದರೆ ಸುಮಾರು ಪ್ರತಿಯೊಂದು ಶೇರಲ್ಲಿ 9 ರೂಪಾಯಿ ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಭಾರತಿ ಏರ್ಟೆಲ್, ಅಲ್ಲಿ ನಾವು ಭಾರತಿ ಎಕ್ಸಾಕಾಮ್ ಬಗ್ಗೆ ಹೇಳಿದ್ವಿ. ಭಾರತಿ ಏರ್ಟೆಲ್ ಪೇರೆಂಟ್ ಕಂಪ್ನಿ ಭಾರತಿ ಎಕ್ಸಾಕಾಮ್ದು. ಭಾರತಿ ಏರ್ಟೆಲ್ನಲ್ಲೂ ಏರಿಕೆ ಆಗಿದೆ, ಪ್ರತಿಯೊಂದು ಶೇರಲ್ಲಿ ಸುಮಾರು 49 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಪವರ್ ಗ್ರಿಡ್ಡಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 5 ರೂಪಾಯಿ 85 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋದಲ್ಲಿ ಸುಮಾರು 102 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ನೋಡೋದಾದರೆ ಪ್ರತಿಯೊಂದು ಶೇರ್ 9,000 ರೂಪಾಯಿನಲ್ಲಿ ಟ್ರೇಡ್ ಮಾಡ್ತಾ ಇದೆ. LTM ಎಂಟ್ರಿನಲ್ಲಿ ನೋಡೋದಾದರೆ ಸುಮಾರು 34 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಸುಮಾರು 3 ರೂಪಾಯಿ 95 ಪೈಸೆ ಅಷ್ಟು ಏರಿಕೆ ಆಗಿದೆ. ಇನ್ಫೋಸಿಸ್ ಇವಾಗ ಏನು Q4 ರಿಸಲ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ಜನವರಿಯಿಂದ ಮಾರ್ಚ್ 2024 ಅಂದರೆ ಫಿನಾನ್ಷಿಯಲ್ ಇಯರ್ 2024ದು ಇವರು ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ಡಿಮ್ಯಾಂಡ್ ಬಂದಿದೆ, ಒಳ್ಳೆ ರಿಸಲ್ಟ್ಸು ಕೊಟ್ಟರೆ ಲಾಭ ಬರುತ್ತೆ ಅಂತ ಶೇರ್ನ ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಆ ಆ್ಯಂಗಲ್ನಲ್ಲಿ ಇದು ಖರೀದಿ ಆಗಿದೆ. ನೋಡೋದಾದರೆ ಇವತ್ತು ಒಂದು 4 ರೂಪಾಯಿ 80 ಪೈಸೆ ಅಷ್ಟು ಇವತ್ತು ಏರಿಕೆ ಆಗಿದೆ. ಅದೇ L&T ಲಾರ್ಸನ್ ಆ್ಯಂಡ್ ಟುಬ್ರೋ ನೋಡೋದಾದರೆ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ 7 ರೂಪಾಯಿ 50 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ FPO ನೋಡೋದಾದರೆ 10 ರೂಪಾಯಿಂದ 11 ರೂಪಾಯಿ ಪ್ರೈಸ್ ಬ್ಯಾಂಡ್ ಇಟ್ಕೊಂಡು ಬಂದಿದೆ. ಮಿನಿಮಮ್ ಇದಕ್ಕೆ ಸುಮಾರು 12,980 ರೂಪಾಯಿ ಅಷ್ಟು ಇದಕ್ಕೆ ಹೂಡಿಕೆ ಮಾಡಬೇಕು ಮಿನಿಮಮ್. ಹಾಗೆ ಇದು ಓಪನ್ ಆಗಿರೋದು 18 ಏಪ್ರಿಲು, ಕ್ಲೋಸ್ ಆಗೋದು 22 ಏಪ್ರಿಲ್ 2024 ಇದು ಕ್ಲೋಸ್ ಆಗುತ್ತೆ. ಹಾಗೆ ರಾಮದೇವ್ ಬಾಬಾ ಅವ್ರದ್ದು ಒಂದು IPO ಇತ್ತು, ಇದು ಇವತ್ತು ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ 1,28,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇತ್ತು, 80 ರಿಂದ 85 ರೂಪಾಯಿ ಮಿನಿಮಮ್ ಬ್ಯಾಂಡ್ ಇತ್ತು. ಆದರೆ ಇದು ನೋಡೋದಾದರೆ 79 ಪಟ್ಟು ಅಷ್ಟು 79.4 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರೈಬ್ ಆಗಿದೆ. ಅಂದರೆ ಅಪ್ಲೈ ಆಗಿದೆ, ಇದಕ್ಕೆ ಅಪ್ಲೈ ಮಾಡಿದ್ದಾರೆ ರಿಟೇಲ್ ಕ್ಯಾಟಗರಿನಲ್ಲಿ. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಹಾಗೆ ಸ್ಟರ್ಲಿಂಗ್ ಟೂಲ್ಸ್ ಅಂತ ಇದೆ, ಇದು ಒಂದು ಸೌತ್ ಕೊರಿಯನ್ ಯೋಂಗಿನ್ ಎಲೆಕ್ಟ್ರಿಕ್ ವೆಹಿಕಲ್ ಕಾಂಪೋನೆಂಟ್ಸ್ಗಳ ಮಾಡೋ ಒಂದು ಕಂಪ್ನಿ. ಅದ್ರ ಜೊತೆಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅಗ್ರಿಮೆಂಟ್ ನಡೆದಿದೆ. ಹಾಗಾಗಿ ಈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಸುಮಾರು 7% ಅಷ್ಟು ಏರಿಕೆ ಆಗಿದೆ. ಇದು ನೋಡೋದಾದರೆ ಸುಮಾರು ಇವಾಗ ಕ್ಲೋಸ್ ಆಗಬೇಕಾದ್ರೆ 360 ರೂಪಾಯಿ ಇದು ಕ್ಲೋಸ್ ಆಗಿದೆ. ಹಾಗೆ ಟಾಲ್ಬ್ರಾಸ್ ಅಂತ ಇದೆ, ಇದೊಂದು ಆಟೋಮೊಬೈಲ್ದು ಕಾಂಪೊನೆಂಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಇದನ್ನು ಅಷ್ಟೇ, ಇದು ನೋಡೋದಾದರೆ ಇದರಲ್ಲೂ ಏರಿಕೆ ಆಗಿದೆ. ಯಾಕಂದರೆ ಇದಕ್ಕೆ 1,000 ಕೋಟಿದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಯುರೋಪಿಯನ್ ಕಂಪ್ನಿಯಿಂದ. ಇದು ನೋಡೋದಾದರೆ ಒಂದು ತಿಂಗಳ ಹಿಂದೆ ಹೆಚ್ಚು ಕಡಿಮೆ 245 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಇವಾಗ ಇದು ಸುಮಾರು 294 ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಇವತ್ತು. ಅಂದರೆ 20% ರಿಟರ್ನ್ಸ್ ಅಂತ ಹೇಳಿದ್ರೆ ಒಂದೇ ತಿಂಗಳಲ್ಲಿ ಒಂದು ತುಂಬಾ ಒಳ್ಳೆ ರಿಟರ್ನ್ಸ್ ಇದು. ಹಾಗೆ ರಾಮಕೃಷ್ಣ ಫೋರ್ಜಿಂಗ್ ಲಿಮಿಟೆಡ್ ನೋಡೋದಾದರೆ ಇದಕ್ಕೆ ಒಂದು ಅಮೇರಿಕಾದ ಒಂದು USದು ಒಂದು ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ದು ಕಾಂಪೊನೆಂಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇದೊಂದು ಆರ್ಡ್ರ್ ಸಿಕ್ಕಿದೆ. ಅದ್ರ ಜೊತೆಗೆ ಇದಕ್ಕೆ 270 ಕೋಟಿದು BHEL ಕಂಪ್ನಿಯಿಂದನೂ ಒಂದು ಆರ್ಡ್ರು ಬಂದಿದೆ. ಹಾಗಾಗಿ ಇದು ಒಂದು ಟ್ರೆಂಡಿಂಗ್ನಲ್ಲಿದೆ. ಇದು ನೋಡೋದಾದರೆ ಒಂದೇ ತಿಂಗಳಲ್ಲಿ 637 ರೂಪಾಯಿಗೆ ಒಂದು ಟ್ರೇಡ್ ಆಗ್ತಾಯಿತ್ತು ಮಾರ್ಚಲ್ಲಿ. ಇವಾಗ ನೋಡೋದಾದರೆ 735 ರೂಪಾಯಿ, ಅಂದರೆ 15% ಅಷ್ಟು ಇದು ಒಂದೇ ತಿಂಗಳಲ್ಲಿ ರಿಟರ್ನ್ ಕೊಟ್ಟಿದೆ. ಸೊ ಹಾಗೆ ಎಂಡೂರೆನ್ಸ್
ಫ್ಲೀಟ್ ಸೊಲ್ಯೂಷನ್ಸ್ ಎಂಡೂರೆನ್ಸ್ ಟೆಕ್ನಾಲಜಿ ಲಿಮಿಟೆಡ್ ಅಂತ ಇದೆ. ಇದು ಪೂನಾದ ಕಂಪನಿ ಇದು ಮತ್ತು ಅಲ್ಯೂಮಿನಿಯಂ ಕಾಸ್ಟಿಂಗ್ ಆಟೋಮೋಟಿವ್ ಕಾಂಪೊನೆಂಟ್ಸ್ ಹಾಕೋದಕ್ಕೆ ಇದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಇದರದ್ದು ಫೆಸಿಲಿಟಿ. ಇದು ಕ್ಲೋಸ್ ಆಗಬೇಕಾದ್ರೆ ಇವತ್ತು ಶೇರು ಸುಮಾರು 1880 ರೂಪಾಯಿಗಿದ್ದು ಕ್ಲೋಸ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.